ಓಂ ಗುರುಭ್ಯೋ ನಮಃ ಹರಿ ಓಂ. ಶುಭೋದಯ. ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ನೋಡಿ, ಮಾಸ ಭವಿಷ್ಯ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳು. ಈಗ ನೋಡಿ, ಮೊದಲನೇದಾಗಿ ಶನೈಶ್ಚರನು ವಕ್ರೀಯವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಅದೇ ಥರನೇ ನಮಗೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ನಂತರ ಕುಜ ನಮಗೆ ಮಿಥುನ ರಾಶಿಯಲ್ಲೂ, ಮತ್ತು ಒಂದು 14ನೇ ತಾರೀಕು 18ನೇ ತಾರೀಕು ನಂತರ ಕುಜ ಗುರು ಜೊತೆ ಯುತಿ ಆಗುತ್ತೆ ತಿಂಗಳ ಮಧ್ಯಭಾಗದ ನಂತರ. ಸೊ ಈ ಗುರು ನಮಗೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚವಾಗಿದೆ. ಸೆಪ್ಟೆಂಬರ್ ಮಧ್ಯದ ನಂತರ ಕುಜ ಕೂಡ ಯುತಿ ಆಗ್ತಾ ಇದೆ. ಅದೇ ಥರನೇ ನಮಗೆ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ, ಕನ್ಯಾ ರಾಶಿಯಲ್ಲಿ ಬುಧ ಸೂರ್ಯರ ಯುತಿ ಆಗುತ್ತೆ. ನಂತರ ಶುಕ್ರ ಈಗ ಸ್ವಸ್ಥಾನ ಅಂದರೆ ತುಲಾ ರಾಶಿಯಲ್ಲಿ ಶುಕ್ರ ಸಂಚಾರ ಆಗುತ್ತೆ. ಇದು ಈ ಗ್ರಹಗಳ ಗೋಚಾರ ಸೆಪ್ಟೆಂಬರ್ ಮಾಸದಲ್ಲಿ ವಿಶೇಷವಾಗಿದೆ. ಇನ್ನು ಸೆಪ್ಟೆಂಬರಲ್ಲಿ ವಿಶೇಷ ಏನಿದೆ ಅಂತ ನೋಡಿದ್ರೆ, ಕೃಷ್ಣ ಜನ್ಮಾಷ್ಟಮಿ ಬರ್ತದೆ 4ನೇ ತಾರೀಕು. ಸೊ ಹಬ್ಬಗಳೇ ಪರಿಹಾರ. ನೋಡಿ, ಸೆಪ್ಟೆಂಬರ್ 2ನೇ ಭಾಗದಲ್ಲಿ ಪಿತೃಪಕ್ಷ ಶುರುವಾಗೋದ್ರಿಂದ ಮುಹೂರ್ತ ಭಾಗಗಳು ಕಡಿಮೆ ಇರುತ್ತೆ. ಪಿತೃಪಕ್ಷ ಈಗ ಅಕ್ಟೋಬರ್ 10ಕ್ಕೆ ಮುಗಿಯುತ್ತೆ. ಆಮೇಲೆ ನವರಾತ್ರಿಗಳು ಶುರುವಾಗುತ್ತೆ, ಹಬ್ಬಗಳ ಆಚರಣೆಗಳು ಶುರುವಾಗುತ್ತೆ. ವಿಶೇಷವಾಗಿ ಈ ಸೆಪ್ಟೆಂಬರಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಕುಜ 3ನೇ ಮನೆ ಸಂಚಾರ ಆಗ್ತಾ ಇದೆ. ಸ್ಥೈರ್ಯ ಕೊಡ್ತಾ ಇದೆ. ನಂತರ ಗುರು ಜೊತೆ ಸೇರ್ಕೊತಾ ಇದೆ. ಹೋಗಿ ಸುಖ ಸ್ಥಾನದಲ್ಲಿ ಯಾವಾಗ ಗುರು ಜೊತೆ ಕುಜ ಸೇರ್ಕೊಳತ್ತೋ ಸ್ಥೈರ್ಯ ಹೆಚ್ಚುತ್ತೆ. ಭೂಮಿ ವಾಹನಗಳಿಂದ ಲಾಭ ಬರುತ್ತೆ. ನೋಡಿ, ಭಾಗ್ಯಾಧಿಪತಿ ಜೊತೆ ಲಗ್ನಾಧಿಪತಿ ಸೇರ್ಬೋದು. ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಅದೃಷ್ಟಗಳು ದಾಸ್ತಿ ಆಗುತ್ತೆ. ಸೊ ನಿಮಗೆ ಈ ಕುಜ ಮತ್ತು ಗುರು ಯುತಿ ಆಗಿರೋದು ವಿಶೇಷ ಒಳ್ಳೆ ಫಲ ಸಿಗುತ್ತೆ. ಬಟ್ ಆದರೂ ಅಷ್ಟಮಾಧಿಪತಿ ಆಗಿದೆ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಓಂ ಸುಬ್ರಹ್ಮಣ್ಯಾಯ ನಮಃ ಒಂದು ಬಾರಿ ಹೇಳ್ಕೊಳ್ಳಿ. ನೋಡಿ, ಮೇಷರಾಶಿಯವರಿಗೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಕೇತುಗೆ ಪರಿಹಾರ ಬೇಕು. ಇಂಡೈಜೆಷನ್ ಆಗೋದು, ಅಥವಾ ಮಕ್ಕಳ ವಿಚಾರದಲ್ಲಿ ನಿರಾಸೆ, ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ನಿಧಾನ. ಹಾಗಾಗಿ ಪಂಚಮದ ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು, ಸೊ ಹಾಗೆ ಬೀದಿ ನಾಯಿಗೆ ಆಹಾರ ಕೊಡೋದು, ಇದೆಲ್ಲ ನಮಗೆ ಕೇತುಗೆ ಪರಿಹಾರ ಆಗುತ್ತೆ. ಇನ್ನು ರಾಹು 11ನೇ ಮನೆಯಲ್ಲಿ ಒಳ್ಳೆ ಲಾಭದಲ್ಲಿ ಕೊಡುತ್ತೆ. ಶನೈಶ್ಚರ 12ರಲ್ಲಿ ವಕ್ರಿಯ ಆಗಿರೋದು ಒಂದು 50% ಒತ್ತಡಗಳಿರುತ್ತೆ. ಕೆಲಸಗಳು ನಿಧಾನ ಆಗ್ತಾ ಇರುತ್ತೆ. ಹಾಗಾಗಿ ವೃದ್ಧರ ಸೇವೆ, ಅಂಗವಿಕಲರಿಗೆ ಏನಾದರೂ ಕೈಯರಾಗಿ ಸಹಾಯ ಮಾಡೋದು, ಕೃಷಿಕರಿಗೆ ಸಹಾಯ ಮಾಡೋದು, ಯಾರು ಕಷ್ಟ ಬಿದ್ದು ಕೆಲಸ ಮಾಡ್ತಾರೋ ಅವ್ರಿಗೆ ಏನಾದರೂ ನೀವು ಸಹಾಯ ಮಾಡಿದ್ದಲ್ಲಿ ಶನೈಶ್ಚರಿನ ಆಶೀರ್ವಾದ ಖಂಡಿತ ಪಡಿತೀರಾ. ಸೊ ಕೆಲಸಗಳು ನಿಧಾನ ಆಗಿರೋದೆಲ್ಲ ಚುರುಕಾಗುತ್ತೆ. ಇನ್ನು ನಿಮಗೆ ನೋಡಿ, ಸಪ್ತಮದಲ್ಲೇ ಶುಕ್ರ ಬರುತ್ತೆ. 2ನೇ ಮನೆ ಅಧಿಪತಿ, ಸಪ್ತಮಾಧಿಪತಿ ಸಪ್ತಮದಲ್ಲೇ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗುತ್ತೆ. ಸಾಮರಸ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು, ಬಟ್ ವ್ಯಾಪಾರ ವ್ಯವಹಾರಗಳಲ್ಲಿ ಚೆನ್ನಾಗಿ ನಿಮಗೆ ಒದಗಿ ಬರುತ್ತೆ. ಸೊ ನಮ್ಗೆ ಈಗ ಓವರಾಲ್ ತಗೊಂಡಾಗ ಮೇಷರಾಶಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ ಮಾಸ ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ನೋಡಿ, ವೃಷಭ ರಾಶಿಗೆ ರಾಶ್ಯಾಧಿಪನೇ ಸ್ವಸ್ಥಾನ 6ನೇ ಮನೆಯಲ್ಲಿ. ಸೊ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಫಲ ಮತ್ತು ಬದಲಾವಣೆ ಎರಡೂ ಕಾಣ್ತೀರಾ ಶುಕ್ರನಿಂದ. ವಿಶೇಷವಾಗಿ ನಮ್ಗೇನೀಗ ಅಂದರೆ ಶುಕ್ರ ಮತ್ತು ರಾಹು ಎರಡೂ ಕನೆಕ್ಟ್ ಆಗಿದೆ. ನೋಡಿ, ಕರ್ಮಸ್ಥಾನದಲ್ಲಿ ಶುಕ್ರ ನಿಮಗೆ ವೃಷಭ ರಾಶಿಗೆ ಕರ್ಮಸ್ಥಾನದಲ್ಲಿ ರಾಹು ಇದೆ, ಹಾಗೆ 6ನೇ ಮನೆ ಶುಕ್ರ ಇದೆ. ಸೊ ಯಾವಾಗ ಶುಕ್ರನು ಮತ್ತು ರಾಹು ಎರಡೂ ವಾಯು ತತ್ವದಲ್ಲಿದೆಯೋ, ಹಾಗಾಗಿ ಎರಡು ಕನೆಕ್ಟ್ ಆಗುತ್ತೆ. ವೃಷಭ ರಾಶಿಯವರಿಗೆ ಈಗ ಯಥೇಚ್ಛವಾಗಿ ಹಣ ಬರುವಂಥ ಮಾಸ ಆಗುತ್ತೆ. ಈಗ ಅದರಲ್ಲೂ ವಿಶೇಷವಾಗಿ ಒಂದು 10ನೇ ತಾರೀಕು ಆದಮೇಲೆ ನಿಮಗೆ ಹಣ ಸಂಪಾದನೆ ಜಾಸ್ತಿ ಆಗೋದು, ಕೀರ್ತಿ ಜಾಸ್ತಿ ಆಗೋದು. ಸೊ ಇದಕ್ಕೆ ವಿಶೇಷವಾಗಿ ಲಾಭ ಪಡ್ಕೋಬೋದು. ಬಟ್ ಎಚ್ಚರಿಕೆ ಏನೋ, ಸಣ್ಣ ಪುಟ್ಟ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ಆ ಕಡೆ ಆರೋಗ್ಯದ ಕಡೆ ಗಮನ ಹರಿಸಿ. ನಂತರ ವೃಷಭ ರಾಶಿಯವ್ರಿಗೆ ವಿಶೇಷವಾಗಿ 3ರಲ್ಲಿ ಗುರು ಮತ್ತು ಕುಜ ಯುತಿ. ಯಾವಾಗ 3ನೇ ಮನೆಯಲ್ಲಿ ಕುಜ ಹೋಗುತ್ತೋ ಧೈರ್ಯ ಹೆಚ್ಚುತ್ತೆ, ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ, ಹೊಸ ಕೆಲಸಗಳು ಸಿಗುವಂಥ ಚಾನ್ಸಸ್ ಹೆಚ್ಚಾಗುತ್ತೆ, ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ನಿಮ್ಮ ಪ್ರಯತ್ನಗಳಿಂದ ಬಲ ಚೆನ್ನಾಗಿದೆ. 11ರಲ್ಲಿ ಶನಿ ಕೂಡ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಹಾಯಕವಾಗಿದೆ. ಹಾಗೆಯೇ ವೃಷಭ ರಾಶಿಯವರಿಗೆ 4ನೇ ಮನೆ ಕೇತುಗೆ ಪರಿಹಾರ ಬೇಕು. ಸುಖ ಸ್ಥಾನದಲ್ಲಿ ಕೇತು ಇದ್ದರೆ ತಾಯಿ ಬಗ್ಗೆ ಚಿಂತೆ ಇರುತ್ತೆ. ಇಲ್ಲ ಮಾನಸಿಕವಾಗಿ ಏನಾನ ಒಂದು ವೈರಾಗ್ಯ ಕಾಡ್ತಾ ಇರುತ್ತೆ. ಇಲ್ಲ ಮನೆಯಲ್ಲಿ ಪ್ಲಂಬರ್ಗಳು ಬರ್ತಾ ಇರೋದು, ಮನೆ ರಿಪೇರಿ ಮಾಡೋದು, ಮನೆ ಇಂಟೀರಿಯರ್ ಮಾಡಿಸೋದು, ಮನೆಯನ್ನು ಏನಾನ ಒಂದು ಮನೆಗೋಸ್ಕರ ಖರ್ಚು ಮಾಡ್ತಾ ಇರೋದು, ಅಥವಾ ವಾಹನಕ್ಕೆ ಖರ್ಚು ಮಾಡ್ತಾ ಇರೋದು. ಸೊ ಇದಕ್ಕೋಸ್ಕರ ಕೇತುಗೆ ಪರಿಹಾರ ಮಾಡ್ಕೊಳ್ಳಿ. ಕೇತುಗೆ ಮತ್ತು
ಪಲಾಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ 10 ನಿಮಿಷ ಕೂತ್ಕೊಂಡ್ಬನ್ನಿ, ಅದು ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಹೋರಾಟ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಈ ಮಾಸ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಗೆ ರಾಶ್ಯಾದೀಪನೆ ನಿಮಗೆ ಸ್ವಸ್ಥಾನದಲ್ಲಿ ಕೇಂದ್ರದಲ್ಲಿದೆ. ಅಂದರೆ 4ನೇ ಮನೆ ಕನ್ಯಾ ರಾಶಿಗೆ ಸೂರ್ಯ ಮತ್ತು ಬುಧ ಜೊತೆಲಿದ್ದಾರೆ 4ನೇ ಮನೆಯಲ್ಲಿ. 3ನೇ ಮನೆಯಲ್ಲಿ 4ರಲ್ಲಿದೆ. ಹಾಗಾಗಿ ಮಾತುಕತೆಯಲ್ಲಿ ಸ್ಟೆಬಿಲಿಟಿ, ಅಂದರೆ ಅದರಿಂದ ಲಾಭಗಳನ್ನ ಹೆಚ್ಚು ನಿರೀಕ್ಷಿಸ್ಬೋದು. ವ್ಯಾಪಾರದಲ್ಲಿ ನಿರೀಕ್ಷಿಸ್ಬೋದು. ವಿದ್ಯಾಭ್ಯಾಸದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆ ಫಲ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿಶೇಷವಾಗಿ ಫಲ ಸಿಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ 2ರಲ್ಲಿ ಮತ್ತೆ ಈಗ ನೋಡಿ, ನಿಮ್ಮ ರಾಶಿ ಕುಜ ನಡೀತಾ ಇದೆ. ನೆಕ್ಸ್ಟ್ 2ನೇ ಮನೆಗೆ ಗುರು ಜೊತೆ ಸೇರುತ್ತೆ. ಗುರು ಜೊತೆ ಸೇರಿದಾಗ ಅಂಟಮಂದದಿಂದ ಲಾಭ, ನಿಮ್ಮ ಪರಾಕ್ರಮದಿಂದ ಲಾಭ, ನಿಮ್ಮ ಎಫರ್ಟ್ಸಿಂದ ಲಾಭ, ಇದೆಲ್ಲ ಚೆನ್ನಾಗಿದೆ. ಬಟ್ ಕೋಪ ತಾಪನ್ನು ಕೊಡುತ್ತೆ. ಇನ್ನು ಸೆಪ್ಟೆಂಬರ್ 2ನೇ ಭಾಗದಲ್ಲಿ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಪೂಜಾ ಪರಿಹಾರ ಅಗತ್ಯ. ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ತೊಗರಿಬೇಳೆ ಬೆಲ್ಲವನ್ನು ದಾನ ಮಾಡೋದು. ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಗುಹಾಯ ನಮಃ, ಓಂ ಗಣ್ಮುಗಾಯ ನಮಃ, ಓಂ ಕಾರ್ತಿಕೇಯಾಯ ನಮಃ, ಇದರ ಅಷ್ಟೋತ್ತರಗಳು ಹೇಳ್ಕೊಳೋದು. ಅಥವಾ ಯಾವ್ದಾರ ಒಂದು ಓಂ ಸುಬ್ರಹ್ಮಣ್ಯಾಯ ನಮಃ ಒಂದು 21 ಬಾರಿ ಹೇಳ್ಕೊಡಿ. ನಿಮ್ಮದು ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಶನೇಶ್ವರ ಇದೆ. ಭಾಗ್ಯದಲ್ಲಿ ರಾಹು ಇರೋದ್ರಿಂದ ಅದೃಷ್ಟಗಳಲ್ಲಿ ಏರುಪೇರು. ಫಾರಿನ್ ಲ್ಯಾಂಡ್ಗೆ ಹೋಗೋದು ಅದಕ್ಕೆ ಚೆನ್ನಾಗಿದೆ. ಬಟ್ ಅದೃಷ್ಟಗಳು ಕೊರತೆ ಅಥವಾ ತಂದೆಗೆ ಅನಾರೋಗ್ಯ ಅಥವಾ ನಿಮಗೆ ಸ್ವಲ್ಪ ಇನ್ಫೆಕ್ಷನ್ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ರಾಹುಗೆ ಪರಿಹಾರ ಬೇಕು. ರಾಹುಗೋಸ್ಕರ ಈಗ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಮಾಡೋದು, ದುರ್ಗಾ ಆರಾಧನೆ ಮಾಡೋದು, ಇದರ ನಿಮಗೆ ರಾಹು ಪರಿಹಾರ ಆಗುತ್ತೆ. ಓವರಾಲ್ ನೋಡಿ, ಮಿಥುನ ರಾಶಿಗೆ ಈ ತಿಂಗಳು ಚೆನ್ನಾಗಿದೆ ಅಂತ ಹೇಳುವುದು ಒಳ್ಳೆಯದಾಗಲಿ. ಕರ್ಕ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇದೆ, ಅಲ್ಲೇ ಕುಜ ಬಂದು ಸೇರ್ತಾ ಇದೆ. 12ರಲ್ಲಿದ್ದಾಗ ಭಿನ್ನಾಭಿಪ್ರಾಯ ಪತಿ ಪತ್ನಿಯಲ್ಲಿರುತ್ತೆ. ನಿಮ್ಮ ರಾಶಿಗೆ ಬಂದಾಗ ಸ್ವಲ್ಪ ವಾದ ವಿವಾದಗಳು ಇರುತ್ತೆ. ಹಾಗಾಗಿ ಕುಜದ ಪರಿಹಾರ ಅಗತ್ಯ. ಸುಬ್ರಹ್ಮಣ್ಯನ ಆರಾಧನೆ, ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ಕೊಡೋದು, ಇಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡಿಸೋದು, ಇದು ಖಂಡಿತ ನಿಮಗೆ ಪರಿಹಾರಗಳನ್ನು ಕೊಡುತ್ತೆ. ಹಾಗೆಯೇ ನೋಡಿ, 3ನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯ. ಬುಧ ಹೈಪರ ಸ್ವಸ್ಥಾನದಲ್ಲಿದೆ. 3 ಮತ್ತು 12ನೇ ಮನೆಯಲ್ಲಿ. ಸೊ ಟ್ರಾವೆಲಿಂಗು, ಪ್ರವಾಸಗಳು, ಈ ವಾಯು ವಿಹಾರ, ಇದನ್ನೆಲ್ಲ ಹೆಚ್ಚಿಗೆ ಪ್ರಮೋಟ್ ಮಾಡುತ್ತೆ. ಅದೇ ಥರನೇ ಸೂರ್ಯ 3ರಲ್ಲಿದ್ದಾಗ ಕೆಲಸ ಕಾರ್ಯಗಳಿಗೆ ಮೇಲಧಿಕಾರಿಯಿಂದ ಮೆಚ್ಚುಗೆಗೆ ಅಥವಾ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ, ಅದು ತುಂಬ ಚೆನ್ನಾಗಿದೆ. ನಂತರ ನೋಡಿ, ನಿಮಗೆ ಪ್ರಮೋಷನ್ ಆಗ್ತಾ ಇಲ್ಲ, ಈ ತಿಂಗಳು ವಿಶೇಷವಾಗಿ ಚೆನ್ನಾಗಿದೆ. ಸೊ ನೀವು ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ಕಮ್ಯುನಿಕೇಟ್ ಮಾಡಿದ್ರೆ ಖಂಡಿತ ಆಗುತ್ತೆ. ಆದರೆ ನೋಡಿ, 3ನೇ ಮನೆಯಲ್ಲಿ ಬುಧ ಇದ್ದಾಗ ಹೈಪರ್ ಕಮ್ಯುನಿಕೇಷನ್ ಆಗ್ಬಿಡಿದ್ರೆ ಬೇಡದರೆಲ್ಲ ಮಾತಾಡ್ಬಿಡ್ತೀವಿ. ಸೊ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಿ. ನಿಮಗೆ ಈಗಲೇ ನೋಡಿ, ಭಾಗ್ಯದಲ್ಲಿ ಶನಿ ವಕ್ರಿಯ ಆದರೆ ಅಷ್ಟಮದ್ದು ರಿಸಲ್ಟ್ ಕೊಡುತ್ತೆ. ಸೊ ಇನ್ನೇನು ಹತ್ತತ್ರ ಬರೋ ಕೆಲಸಗಳೆಲ್ಲ ನಿಧಾನ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಬಟ್ ಇನ್ನೊಂದು 2 ತಿಂಗಳು ಬಿಟ್ಟರೆ ಖಂಡಿತ ನಿಮ್ಗೆ ಆ ಕೆಲಸಗಳೆಲ್ಲ ಚೆನ್ನಾಗೇ ಆಗುತ್ತೆ. ಶನೈಶ್ವರಿಗೆ ಪರಿಹಾರ ಮಾಡ್ಕೊಳ್ಳಿ. ವೃದ್ಧರ ಸೇವೆ, ಅಂಗವಿಕಲರ ಸೇವೆ, ಯಾರನ್ನ ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ಏನನ್ನ ಕೈಯಲ್ಲಾಗಿ ಸಹಾಯ ಮಾಡಿ, ಅದು ಶನೈಶ್ವರಿಗೆ ಪರಿಹಾರ ಆಗುತ್ತೆ. ಬಟ್ ಈಗ ನಮಗೆ ಕರ್ಕರಾಶಿಯವರಿಗೆ 2ರಲ್ಲಿ ಕೇತು, ಅಷ್ಟಮ ರಾಹು, ಇವೆರಡಕ್ಕೆ ಪರಿಹಾರ ಬೇಕು. ಸೊ ಈಗ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀರಾ, ರಾಹು ಕೇತುಗಳು ಪರಿಹಾರ ಆಗುತ್ತೆ. ರಾಹುಗೆ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಇರೋದು ಕುಜನಿಗೆ ಮಾತ್ರ. ಹಾಗಾಗಿ ಸುಬ್ರಹ್ಮಣ್ಯನ ಎಷ್ಟು ಆರಾಧನೆ ಮಾಡ್ತೀರೋ ರಾಹು ಅಷ್ಟು ಕಂಟ್ರೋಲ್ ಇರುತ್ತೆ. 2ನೇ ಮನೆ ಕೇತುಗೋಸ್ಕರ ಸ್ವಲ್ಪ ಧ್ಯಾನ ಮಾಡೋದು, ಒಂದು ಡೈರಿ ರೈಟಿಂಗು, ಅಂದರೆ ಕೈ ಬರವಣಿಗೆ ಒಂದು 2-3 ಪೇಜ್ ಬರೆಯೋದು, ಇದನ್ನು ನಿಮಗೆ ಕೇತುಗೆ ಪರಿಹಾರ ಆಗುತ್ತೆ. ಗಣೇಶನ ದೇವಸ್ಥಾನಕ್ಕೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಖಂಡಿತ ನಿಮಗೆ ಅದು ಮಾನಸಿಕವಾಗಿ ಸ್ಟೆಬಿಲಿಟಿ ತಂದುಕೊಡುತ್ತೆ. ಇಲ್ಲ ಹಣಕಾಸು ನಿಧಾನ ಆಗ್ತಾ ಇರುತ್ತೆ. 2ನೇ ಮನೆ ಕುಟುಂಬ ಧನಭಾವದಲ್ಲಿ ಕೇತು ಇದ್ದಾಗ ನಿಧಾನ ಆಗೋದು ಇರುತ್ತೆ. ಕೇತು ಒಂದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಮುಂಬರೋ ದಿನಗಳಲ್ಲಿ ನಿಮಗೆ ಲಾಭ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಯಿತಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.